ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸುಭಾಷ್ ಸರ್, ಈಗ ಅವಾಗೆಲ್ಲ ಬೂತ್ ಕ್ಯಾಪ್ಚರ್ ಆಗಿತ್ತು, ಇದನ್ನು ನಾವು ಆಗಲೇ ಅನುರಾಗ್ ಠಾಕೂರ್ ಅವ್ರ ಬಗ್ಗೆ ನಾನು ಕೇಳಿಬಿಟ್ಟೆ. ಯಾರೇ ಅನುರಾಗ್ ಠಾಕೂರ್ ಕೂಡ ಇದರಲ್ಲಿ ಸ್ವತಂತ್ರರಿದ್ದಾರೆ. ಅವರು ಒಂದು PPT ಪ್ರೆಸೆಂಟೇಷನ್ ಕೊಡಬಹುದು, ತಕರಾರಿಲ್ಲ. ರಾಯಬರೇಲಿ ಏನಾಗಿತ್ತು, ಅಮೇಥಿ ಏನಾಗಿತ್ತು, ಇವ್ರು ಗೆದ್ದಾಗ ಒಂದು ನ್ಯಾಯ, ನಾವು ಗೆದ್ದಾಗ ಒಂದು ನ್ಯಾಯ ಮಾತಾಡ್ತಾರಲ್ಲ, ರಾಯಬರೇಲಿಯಲ್ಲಿ ಎಂಥ ಮತಗಳ್ಳತನ ನಡೆದಿತ್ತು, ಅವರೂ ಮಾಡಬಹುದು, ಸ್ವತಂತ್ರರಿದ್ದಾರೆ. ಅವರು ಉತ್ತರ ಕೊಡಬೇಕಾಗಿರೋದು ಮಾತ್ರ ಈಸಿನೇ. ಅದು BJP ಅವ್ರು ಕೇಳಿದ್ರು ಅವರೇ ಉತ್ತರ ಕೊಡಬೇಕು, ಕಾಂಗ್ರೆಸ್ ಕೇಳಿದ್ರು ಉತ್ತರ ಕೊಡಬೇಕು. ಯಾಕಂದರೆ ಚುನಾವಣೆ ನಡೆಸ್ತಕ್ಕಂಥ ದೊಡ್ಡ ಸಂಸ್ಥೆ ದೇಶದ್ದು ಅವರೇ ಇರಬೇಕಾದ್ರೆ ಯಾಕೆ ಒಂದು ಸಮರ್ಪಕವಾದಂಥ ಉತ್ತರ ಬರ್ತಾ ಇಲ್ಲ? ಬಾಯಿ ಬಿಟ್ಟರೆ ಅಲ್ಲಿ ಹೋಗಿ, ಇಲ್ಲಿ ಹೋಗಿ, ಕೋರ್ಟ್ಗೆ ಹೋಗಿ, ಸುಪ್ರೀಂ ಕೋರ್ಟ್ಗೆ ಹೋಗಿ, ನಿಮ್ಮ ಹತ್ರ ಏನಿದೆ ಸಾಕ್ಷ್ಯ ಅದನ್ನು ಅಲ್ಲಿಡಿ ಅಂತ ಹೇಳಿದಾಗ, ಈ ಥರದ ಒಂದು ಪ್ರೆಸೆಂಟೇಷನ್ ಇರತಕ್ಕಂಥ ಸಾಕ್ಷ್ಯಗಳನ್ನು ಒಂದು ವೇಳೆ ರಾಹುಲ್ ಗಾಂಧಿ ಫ್ಯಾಬ್ರಿಕೇಟ್ ಮಾಡಿದ್ರೆ, ನಕಲಿ ಮಾಡಿದ್ರೆ, ಸ್ವಂತ ತಯಾರು ಮಾಡಿಬಿಟ್ಟಿದ್ರೆ, ಚುನಾವಣಾ ಆಯೋಗ ಚಿಟಿಕಿ ಹೊಡೆಯುವಷ್ಟಲ್ಲಿ ರಾಹುಲ್ ಗಾಂಧಿನ ಎಕ್ಸ್ಪೋಸ್ ಮಾಡಿ ಬಿಸಾಕ್ಬಿಡ್ಬೋದು. ಇದು ಯಾಕೆ ನಡೀತಿಲ್ಲ ಆಯೋಗದ ಕಡೆಯಿಂದ ಅಂತೇಳಿ ಒಂದೇ ಒಂದು ಟ್ವೀಟು, ಬೇಸ್ಲೆಸ್ ಅಲಿಗೇಷನ್ಸ್, ಮುಗ್ದೋಯ್ತಲ್ಲಿಗೆ. ಇಲ್ಲ, ಆಯೋಗದ ನಡವಳಿಕೆಯೇ ಬಹಳ ಅವ್ರ ಬಗ್ಗೆ ಸಂಶಯ ಇನ್ನಷ್ಟು ಜಾಸ್ತಿ ಆಗುವ ರೀತಿ ಒಳಗಡೆ ಇದೆ. ಎಲ್ಲ ವಿಚಾರಗಳಲ್ಲಿ ಇದು ಇವತ್ತಿನ ಪ್ರೆಸ್ ಕಾನ್ಫರೆನ್ಸ್ ಅಲ್ಲ, ಈ ಹಿಂದೆ ಆದಂತ ಪ್ರೆಸ್ ಕಾನ್ಫರೆನ್ಸ್ಗಳು. ಮತ್ತು ನೋಡಿ, ಚುನಾವಣಾ ಪ್ರಕ್ರಿಯೆ ಅನ್ನೋದು ಇದು ಬಹಳ ಇಂಪಾರ್ಟೆಂಟ್ ಆದಂತ ವಿಚಾರ. ಇದರೊಳಗಡೆ 0 ಎರರ್ಗೆ ಅವಕಾಶ ಇರಬೇಕು. ಇಲ್ಲಿ ಎರರ್ಗೆ ಅವಕಾಶನೇ ಇರಬಾರ್ದು, ಇಲ್ಲಿ 0 ಎರರ್ ಇರಬೇಕು. ಅಂತ ಒಂದು ಪ್ರಕ್ರಿಯೆ ಒಳಗಡೆ ಈ ಪ್ರಮಾಣದೊಳಗಡೆ ದೊಡ್ಡ ಮಟ್ಟದೊಳಗಡೆ ಆರೋಪಗಳು ಕೇಳಿ ಬಂದರೂ ಸಹಿತ ಚುನಾವಣಾ ಆಯೋಗ ಉತ್ತರವನ್ನ ಕೊಡ್ತಾ ಇಲ್ಲ. ಮತ್ತು ಚುನಾವಣಾ ಆಯೋಗದ ನಡವಳಿಕೆ ಬಹಳ ಸಂಶಯಾಸ್ಪದವಾಗಿದೆ. ಅವರು ಒಂದು ರೀತಿ ಕಳ್ಳತನವನ್ನ ಒಪ್ಕೊಂಡ ರೀತಿ ಒಳಗಡೆ ಇದೆ. ಈಗ BJP ವಕ್ತಾರ ಹೇಳ್ತಾ ಇದ್ರು, ಚುನಾವಣಾ ಆಯೋಗ ಅವಾಗೆಲ್ಲ ಪ್ರೆಸ್ ಕಾನ್ಫರೆನ್ಸ್ ಆದಾಗ ಬಹಳ ಅವರು ಪಾಯಿಂಟ್ ಟು ಪಾಯಿಂಟ್ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ. ಯಾವ ಪ್ರಶ್ನೆಗೂ ಅವರು ಉತ್ತರವನ್ನ ಕೊಟ್ಟಿಲ್ಲ, ಕನ್ವಿನ್ಸಿಂಗ್ ಆದಂತ ಉತ್ತರವನ್ನ ಯಾವ ಪ್ರಶ್ನೆಗೂ ಕೂಡ. ರಾಹುಲ್ ಗಾಂಧಿ ಎತ್ತಿದಂತ ಪ್ರಶ್ನೆಗಳಿರ್ಬೋದು, ಅಥವಾ ವಿರೋಧ ಪಕ್ಷಗಳ ನಾಯಕರು, ಮತ್ತು ಈ ಚುನಾವಣಾ ಪ್ರಕ್ರಿಯೆ ಒಳಗಡೆ ಅಕ್ರಮ ನಡೀತಾ ಇದೆ, ಮತದಾರರ ಪಟ್ಟಿ ನಕಲಿ ಆಗ್ತಾ ಇದೆ ಅಂತ ಆರೋಪ ಮಾಡ್ತಾ ಇರೋರು ಯಾರೇ ಆಗಿರಲಿಲ್ಲ, ಅವ್ರು ಯಾರು ಆರೋಪವನ್ನು ಮಾಡ್ತಾ ಇದ್ದಾರೆ, ಆ ಯಾವ ಆರೋಪಗಳಿಗೂ ಕೂಡ ಒಂದೇ ಒಂದು ಸರಿಯಾದ ಉತ್ತರವನ್ನ ಚುನಾವಣಾ ಆಯೋಗ ಕೊಟ್ಟಿಲ್ಲ. ನಾಮಕಾವಾಸ್ತೆ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರು ನಿಜ, ಆದ್ರೆ ಆ ಪತ್ರಿಕಾಗೋಷ್ಠಿ ಒಳಗಡೆ ಅವರು ಇನ್ನಷ್ಟು ಎಕ್ಸ್ಪೋಸ್ ಆದ್ರು. ಈಗ ರಾಹುಲ್ ಗಾಂಧಿ, ಸುಭಾಷ್ ಸರ್, ರಾಹುಲ್ ಗಾಂಧಿ ಈ ಥರದೆಲ್ಲ ಪ್ರೆಸ್ ಮೀಟ್ ಎಲ್ಲ ಮಾಡಿ ಆದಮೇಲೆ SIR ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಟ್ಯಂತರ ಮತದಾರ ಡಿಲಿಷನ್ ಆಗಿಬಿಟ್ಟಿದೆ, ಹಾಗೆ ಹೀಗೆ ಅಂತೆಲ್ಲ ಆದಮೇಲೆ ಒಂದು ಸುಪ್ರೀಂ ಕೋರ್ಟ್ ಕಡೆಯಿಂದ ಒಂದು ಗೈಡ್ಲೈನ್ಸ್ ಬಂತು. ಗುರುತಿನ ಚೀಟಿ ವಿಚಾರಕ್ಕೆ ಯಾವುದು 11 ಯಾವುದೇ ತಗೋಬೇಕು, 12 ಗುರುತಿನ ಚೀಟಿಗಳು ಯಾವ್ಯಾವ ಇದ್ರು ಓಕೆ, ಇದೆಲ್ಲ ಬಂದಾಗ ಒಂದು ಸಣ್ಣ ಬದಲಾವಣೆ ಆಯ್ತಾ ಚುನಾವಣಾ ಆಯೋಗದ ಕಡೆಯಿಂದ ಅವತ್ತಿಗೆ ಅಂತ ಈ ಎಲ್ಲ ಆರೋಪಗಳು ಮಾಡಿದ ಮೇಲೆ? ಒಂದು ಆಧಾರ್ ಕಾರ್ಡ್ ಅನ್ನ ನೀವು ಅಕ್ಸೆಪ್ಟ್ ಮಾಡಬೇಕು ಅನ್ನುವ ಒಂದು ಡೈರೆಕ್ಷನ್ ಬಂತು. ಫಸ್ಟ್ಗೆ ಅದನ್ನ ಒಂದು ಅಬ್ಸರ್ವೇಷನ್ ತರ ಸುಪ್ರೀಂ ಕೋರ್ಟ್, ಅವಾಗ ಕೂಡ ಅದನ್ನ ಚುನಾವಣಾ ಆಯೋಗ ಒಪ್ಕೊಂಡಿರ್ಲಿಲ್ಲ. ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ಗೆ ಅದನ್ನ ಆದೇಶದ ರೀತಿ ಒಳಗಡೆ ಹೇಳ್ಬೇಕಾಯ್ತು. ಆದೇಶ ಕೊಟ್ಟ ನಂತರ ಆಧಾರ್ ಕಾರ್ಡ್ ಅನ್ನು ಕೂಡ ಅಕ್ಸೆಪ್ಟ್ ಮಾಡ್ತೀವಿ ಅಂತ 11 ಡಾಕ್ಯುಮೆಂಟ್ ಜೊತೆಗೆ ಇದನ್ನ 12ನೇ ಡಾಕ್ಯುಮೆಂಟ್ ಆಗಿ ಮಾಡ್ತೀವಿ ಅಂತ ಚುನಾವಣಾ ಆಯೋಗ ಒಪ್ಕೊಂಡು ಆದ್ಮೇಲೆ ಕೂಡ ಬಹಳಷ್ಟು ಆರೋಪಗಳಿವೆ. ಕೆಲವು ಕಡೆಗಳಲ್ಲಿ ಅದು ಅಕ್ಸೆಪ್ಟ್ ಮಾಡಿರ್ಬೋದು, ಕೆಲವು ಕಡೆಯಲ್ಲಿ ಅಕ್ಸೆಪ್ಟ್ ಮಾಡಿರ್ಲಿಕ್ಕಿಲ್ಲ, ಬೇರೆ ಬೇರೆ ಇದಾವೆ, ಅದಕ್ಕೆ ಬೇಕಾದಷ್ಟು ಇದು ಆಗಿದೆ ಅದರೊಳಗಡೆ. ಆದ್ರೆ ಆಧಾರ್ ಕಾರ್ಡ್ ಅನ್ನ ಆದ ನಂತರ ಅಕ್ಸೆಪ್ಟ್ ಮಾಡಿದ್ರು. ಸರ್, ಇಷ್ಟೆಲ್ಲ ಬೆಳವಣಿಗೆಗಳಾದ್ಮೇಲೆ ಸುಭಾಷ್ ಸರ್, ಬಿಹಾರದ ಚುನಾವಣೆ ಬಹಳ ಅದ್ಭುತವಾಗಿ ನಡೆಯುತ್ತೆ ಈಗ. ಯಾಕೆಂದರೆ ಇವತ್ತಿಗೂ ನಿಂತಿಲ್ಲ, ರಾಹುಲ್ ಗಾಂಧಿ ಆರೋಪ ಇವತ್ತು ನಿಂತಿಲ್ಲ ಅಂತ ಬಂದಾಗ ಎರಡೇ ವಿಚಾರ ಇರಬೇಕು. ಇದು ಸೋಲೋರ್ ಮಾತು, ಸೋತವರೆಲ್ಲ ಹೇಳೋದು ಹೀಗೇನೆ, ಸೋತಿದ್ಮೇಲೆ ಅವ್ರು ಇದೇ ಥರನೇ ಮಾತಾಡ್ತಾರೆ ಅಂತ ಒಂದು ಜನರಲ್ ನೆರೆಟಿವ್ ಅದು. ರಾಹುಲ್ ಗಾಂಧಿ ಸೋತ್ಬಿಟ್ಟು ಏನೋ ಹೇಳ್ತಾರೆ, ನೋಡಪ್ಪ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅಲ್ಲಿ ಯಾರೋ 22 ಜನ ಹಾಕ್ಬಿಟ್ರು, ಇದೊಂದು ಕಾಮನ್ ಆಗಿ ಒಂದು ನೆರೆಟಿವ್ ಬರುತ್ತೆ. ಇನ್ನೊಂದು, ಬಿಹಾರದ ಚುನಾವಣೆಯಲ್ಲಿ ಸಣ್ಣ ಬದಲಾವಣೆ ಆದರೂ ಅದೊಂದು ಮೇಜರ್ ವಿನ್ ಅಂತ ಕರೀಬಹುದಾಗತ್ತಾ ನಾವು? ಹೌದು, ಖಂಡಿತ. ಬಿಹಾರದ ಚುನಾವಣೆ ಒಳಗಡೆ ಏನಾಗತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಅದೇ ರಾಷ್ಟ್ರ ರಾಜಕಾರಣದ ಮೇಲೇನೂ ಅದರ ಬಹಳ ಪರಿಣಾಮ ಆಗತ್ತೆ. ಇನ್ನು ಇದು ಸೋತವರ ಒಂದು ರೋದನ ಅಂತ ಹೇಳುವಂತ ಮಾತಿದೆಯಲ್ಲ, ಅದು ಆಕ್ಚುಲಿ ನೋಡಿ, ಬಹಳ ಸಮಯದಿಂದ, ಬಹಳ ವರ್ಷಗಳಿಂದ ಈ EVM ಮೇಲೆ ಇನ್ನೊಂದರ ಮೇಲೆ ಆರೋಪಗಳು ಬರ್ತಾ ಇದಾವೆ. ಆವಾಗ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ನೀವು ಸೋತಾಗ ಮಾತ್ರ ಈ ರೀತಿ ಹೇಳ್ತೀರಿ, ಗೆದ್ದಲ್ಲಿ ನೀವು ಹೇಳೋದಿಲ್ಲ, ನೀವ್ಯಾಕೆ ಕರ್ನಾಟಕದ ಬಗ್ಗೆ ಮಾತಾಡಿ, ಈ ತರದ ಒಂದು ವಾದ ಏನಿತ್ತಲ್ಲ, ಇದನ್ನ ಜನ ಅವಾಗ ಬೈ ಮಾಡ್ತಾ ಇದ್ರು, ಒಪ್ಕೊಳ್ತಾ ಇದ್ರು. ಕರೆಕ್ಟ್. ಆದ್ರೆ ಈಗ ಆ ಹಂತ ದಾಟಿದೆ ಅಂತ ನನ್ಗನ್ಸತ್ತೆ. ಈಗ ಆ ಹಂತ ದಾಟಿದ್ರಿಂದ ಈಗ ಅದನ್ನ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದನ್ನ ಲಾಜಿಕಲಿ ಕನ್ವಿನ್ಸ್ ಮಾಡೋ ರೀತಿ ಒಳಗಡೆ, ಎಸ್ಟಾಬ್ಲಿಷ್ ಮಾಡೋ ರೀತಿ ಒಳಗಡೆ BJP ಅವರು ಮಾತಾಡ್ತಾ ಇಲ್ಲ, ಚುನಾವಣಾ ಆಯೋಗನೂ ಕೂಡ ಮಾತಾಡ್ತಾ ಇಲ್ಲ. ಸೋತೊಳಗೆ ಮಾತ್ರ ನೀವು ಹೇಳ್ತೀರಿ ಅನ್ನುವ ವಾದ ಇದೆಯಲ್ಲ, ಈಗ ಆ ವಾದದೊಳಗಡೆ ದಮ್ಮು ಉಳಿದಿಲ್ಲ, ಮೊದಲಿದ್ದಷ್ಟು ದಮ್ಮು ಈಗ ಅದರೊಳಗಡೆ ಇಲ್ಲ. ಫೈನ್, ನಾನು ಮತ್ತಷ್ಟು ಮಾತಾಡ್ತೀನಿ. ನಟರಾಜ್ ಗೌಡ್ರೆ,
ಹಿರಿಯ ನಾಗನ ನಂಜು ಮರಿಯ ನಾಗನಿಗೆ, ಹಿರಿಯ ನಾಗನ ನಂಜು ಮರಿಯ ನಾಗನಿಗೆ. ಇದೇ ಕಾಂಗ್ರೆಸ್ ಆಳ್ವಿಕೆ ಮಾಡಬೇಕಾದ್ರೆ ಮತ ಪೆಟ್ಟಿಗೆಗಳನ್ನೇ ತೊಗೊಂಡೋಗಿ ಎಷ್ಟು ಬೇಕೋ ಅಷ್ಟು ಒತ್ಕೊಂಡು ಎಲ್ಲ ಹಾಕಿ ಗೆಲ್ಲಬೇಕಾದಾಗ ಅವತ್ತಿನ ಎದುರಾಳಿಗಳು ಯಾವ ಸಂಕಷ್ಟವನ್ನು ಅನುಭವಿಸಿದ್ರೋ ಆ ನಂಜು, ಹಿರಿಯ ನಾಗನ್ ನಂಜು ಇವತ್ತಿಗೆ ರಾಹುಲ್ ಗಾಂಧಿ ಅನುಭವಿಸ್ತಿದ್ದಾರೆ ಅಂತನಾ ನೋಡಿ. ಅವತ್ತಿಗೆಲ್ಲ ನಿಮ್ಮ ಸಚಿವರೊಬ್ರು ಮಾತಾಡ್ಬಿಟ್ರು 1990 ಈಗೆಲ್ಲ ಒಂಥರ ವಿಜಯೋತ್ಸಾಹದಲ್ಲಿ ಮಾತಾಡ್ತಾ ಇದ್ರು. ಅವಾಗೆಲ್ಲ ಏನಣ್ಣ ಒತ್ಬದ್ ನಾವ್ ಯಾಕೆ ಬಿಡ್ತಿರ್ಲಿಲ್ಲ ಅಂದಿದ್ರು. 1990s ಇರ್ಲಿ 1990s ವರೆಗೂ ಕೂಡ ಇವರೆಲ್ಲ ಎದುರಾಳಿಗಳು ಯಾರು ಇರಲಿಲ್ಲ ನಮಗೆ. ಇಡೀ ದೇಶದಲ್ಲಿ ನಿಮ್ದೇ ರೂಲು, ಸರ್ವಾಧಿಕಾರ ನೋಡಿದ್ರು ನೀವು, ಸರ್ವಾಧಿಕಾರವೇ ನಿಮ್ಗೆ ಗೊತ್ತಿದ್ದು. ಸರ್ವಾಧಿಕಾರ ಅಲ್ಲದೆ ಕೂಡ ಜನ ಒಂದ್ ಸೈಡ್ ಇದ್ರು. ಯಾಕಂದ್ರೆ ಸ್ವತಂತ್ರ ಮೂವ್ಮೆಂಟ್ ನಂತರ ಬಂದಂತಹ ಸರ್ಕಾರಗಳಲ್ಲಿ ನೆಹರು ಆದ್ಮೇಲೆ, ಇಂದಿರಾ ಗಾಂಧಿ ಆದ್ಮೇಲೆ, ರಾಜೀವ್ ಗಾಂಧಿ ಅವರು, ಇಂದಿರಾ ಗಾಂಧಿ ಸತ್ತಕ್ಕೆ ರಾಜೀವ್ ಗಾಂಧಿ ಸತ್ತಕ್ಕೆ ಮುಂದಕ್ಕೆ ಕಾಂಗ್ರೆಸ್ ಎಲ್ಲಿವರೆಗೂ ಬಂತು ಅನ್ನೋದು ತಾವು ನೋಡಿದಿರಿ. ತದನಂತರ ಮಲ್ಟಿ ಪಾರ್ಟಿ ಡೆಮಾಕ್ರಸಿ ಆದಾಗ, ಜಾಸ್ತಿ ಪಾರ್ಟಿಗಳು ಬಂದ ಮೇಲೆ, ಈ ಸಮ್ಮಿಶ್ರ ಸರ್ಕಾರಗಳಾದ ಮೇಲೆ ಚುನಾವಣಾ ಆಯೋಗ ಜಾಸ್ತಿ ಕಟ್ಟುನಿಟ್ಟಿನಾಗಿ ಎಲ್ಲ ಹಂತದಲ್ಲಿ ಬೆಳ್ಕೊಂಡು ಬಂದಿದೆ. ನಾನು ಆ ಕಾಲದಲ್ಲಿ ಸರಿಯಾದ ಲೋಪರಹಿತವಾಗಿತ್ತು ಆ ಥರ ನಾನು ಹೇಳಕ್ ಹೋಗೋದಿಲ್ಲ. ಎಲ್ಲ ಸಮಯದಲ್ಲೂ ಎವ್ಯಾಲ್ಯೂಯೇಟ್ ಮಾಡಿಕೊಂಡು ಅವರು ಇನ್ನೂ ಇಂಪ್ರೂವೈಸ್ ಮಾಡ್ಕೊಂಡು ಬರ್ತಾನೆ ಇರ್ತಾರೆ. ಚುನಾವಣಾ ಆಯೋಗ ಇಲ್ಲಿವರೆಗೂ ಬಂದಿದೆ. ಈಗ 22 ಏಕ ವ್ಯಕ್ತಿಯ ಏಕ ಚಿತ್ರದ 22 ಮತಗಳಿದ್ದಾವೆ ಅಂದ್ರೆ ಆ 22 ನಾಯಕಿಯರು ಬಿಜೆಪಿ ಪದಾಧಿಕಾರಿಗಳೇ, ಬಿಜೆಪಿಯ ನಾಯಕಿಯರುಗಳು ಅವರೆಲ್ಲ. ಸರಸ್ವತಿಯವರು ಬಿಜೆಪಿ ನಾಯಕಿರೇ ಅಥವಾ ಚುನಾವಣಾ ಆಯೋಗಕ್ಕೆ ಅವರೆಲ್ಲ ಗೊತ್ತಿರತಕ್ಕಂಥವ್ರೇನೆ? ಅವರ ಪ್ರೂವ್ ಮಾಡಿದ್ದಾರೆ. ಇಲ್ಲ 22 ಜನ ನೀನು ಬೇಸ್ಲೆಸ್ ಹೇಳ್ತಾ ಇದ್ದೀರಾ, ನೀವು ಹೇಳ್ತಾ ಇರೋದು ಬೇಸ್ಲೆಸ್, ನೀವು ಕೊಡ್ತಾ ಇರತಕ್ಕಂಥ ಸತ್ಯ ಅಲ್ಲ, ಇವೆಲ್ಲರೂ ನಮ್ಗೆ ಗೊತ್ತಿದೆ, ನಾವು ಬೇಕಾದ್ರೆ 22 ಜನ ಕರ್ಕೊಂಬರ್ಬಲ್ಲ ಅಂತ ಹೇಳ್ತಾರೆ ಈಗ ಚುನಾವಣಾ ಆಯೋಗ. ಹೇಳಿ, ಚುನಾವಣಾ ಆಯೋಗ ಬೇಸ್ಲೆಸ್ ಅನ್ನೋದಾಗ್ಲಿ, ಬಿಜೆಪಿಯವರು ಚುನಾವಣಾ ಆಯೋಗವನ್ನ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ನಮ್ಮ ಮೇಲೆ ಆರೋಪ ಮಾಡೋದಾಗ್ಲಿ ಅಸಮಂಜಸ. ಅವ್ರು ನಿಜವಾಗ್ಲೂ ಬದ್ಧತೆ ಇದ್ರೆ ಚುನಾವಣಾ ಆಯೋಗಕ್ಕೆ, ಆಯ್ತು ನಮ್ಮ ಮೇಲೆ ರಾಹುಲ್ ಗಾಂಧಿ ತಪ್ಪು ಹೇಳ್ತಾ ಇದ್ದಾರೆ, ರಾಹುಲ್ ಗಾಂಧಿ ಮೇಲೆ ನೀವು ಕ್ರಮ ತಗೊಳ್ಳಿ, ನೀವು ಕಾನೂನು ಕ್ರಮ ತಗೊಳ್ಳಿ. ಇಲ್ಲ, ನಾನು ಈ ಅನುರಾಗ್ ಠಾಕೂರ್ ಹೇಳಿದ್ದು ತಪ್ಪು ಅಂತ ಹೇಳಲ್ಲ ನಾನು. ಅನುರಾಗ್ ಠಾಕೂರ್ ಕೂಡ ಈಗ ರೈಲ್ ಮಾತಾಡೋದಲ್ಲ, ನಾನು ಅವ್ರು ತಪ್ಪು ಅನ್ನಲ್ಲ. ನೀವು ನಿಮ್ಗೆ ಏನಾದ್ರು ಸಂಶಯ ಇದ್ರೆ ಏನ ಸಣ್ಣ ಪುಟ್ಟ ಮೋಸ ಆಗಿದೆ ಹೇಳಿ ಅಂದ್ರೆ ಕೇವಲ ಹೇಳೋದಲ್ಲ, ನೀವು ಕೂಡ ಚುನಾವಣಾ ಆಯೋಗಕ್ಕೆ ಹೇಳಿ ಇಲ್ಲಿ ಆಗಿದೆ, ನೀವು ಕ್ರಮ ತಗೊಳ್ಳಿ ಅಂತ. ಈಗ ನಾವ್ ಹೆಂಗ್ ಹೇಳ್ತಾ ಇದೀವಲ್ಲ, ಇಲ್ಲಿ ಆಗಿದೆ, ನೀವು ಕಳ್ತನ ಮಾಡಿದ್ದೀರಿ, ಪ್ರೆಸೆಂಟೇಷನ್ ಕೊಟ್ಬಿಡ್ಲಿ, ಅವ್ರ ಮಾಹಿತಿಗಳನ್ನ ಕೊಟ್ಬಿಡ್ಲಿ, ಬಹಿರಂಗವಾಗಿ ಕೊಟ್ಬಿಡ್ಲಿ. ಆಮೇಲೆ ಅವರು ಇದನ್ನೂ ಸೇರಿಸಿ, ರಾಯಬರೇಲಿನೂ ಸೇರಿಸಿ, ಇದೆಲ್ಲವನ್ನು ಸೇರಿಸಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಇಂದ ಒಂದು ತನಿಖೆನೂ ಆಯೋಗ ಮಾಡ್ಬಿಡ್ಲಿ. ಸಿಟ್ಟಿಂಗ್ ಜಸ್ಟಿಸ್ ಇಂದ ಒಂದು SIT ಮಾಡ್ಬಿಟ್ಟು ತನಿಖೆನೂ ಮಾಡಿಸ್ಬಿಡ್ಲಿ. ಇಲ್ಲ CBI ತನಿಖೆ ಮಾಡಿಸ್ಲಿ. ವಿ ವೆಲ್ಕಮ್. ನಾವು ಅನುರಾಗ್ ಠಾಕೂರ್ ಅವ್ರನ್ನ ನೀವು ಸುಮ್ಮನೆ ಸುಳ್ಳು ಹೇಳ್ತಾ ಅಂತ ಹೇಳಲ್ಲ ನಾವು. ಅವರಲ್ಲಿ ಏನೋ ಸತ್ಯಾಂಶ ಇರಬಹುದು, ಯಾಕಂದ್ರೆ ಅಲ್ಲೂ ಕಲ್ತನ ಮಾಡಕ್ ಪ್ರಯತ್ನ ಮಾಡಿದ್ರು ಅನುರಾಗ್ ಠಾಕೂರ್ ಅಥವಾ ಬಿಜೆಪಿ ಅವರು, ಗೊತ್ತಿಲ್ಲ ನನಗೆ. ಆ ಪ್ರಯತ್ನದಲ್ಲಿ ಅವ್ರು ವಿಫಲ ಆಗಿರಬಹುದು. ನಾವೇನ್ ಹೇಳ್ತೀವಿ, ಸಮಗ್ರವಾಗಿ ನೀವು ತನಿಖೆಯನ್ನ ಮಾಡಿಸಿ. ರಾಹುಲ್ ಗಾಂಧಿ ಅವರು ವಿಡಿಯೋ ಕೇಳೋದು ಕೊಡ್ಲಿಲ್ಲ, ಚುನಾವಣಾ ಆಯೋಗ ಕೊಡ್ಲಿಲ್ಲ. ರಾಹುಲ್ ಗಾಂಧಿ ಕೇಳಿದ್ರು ನೀವು ಡಿಜಿಟಲ್ ವೋಟರ್ ಲಿಸ್ಟ್ ಕೊಡಿ ಅಂದ್ರು, ಚುನಾವಣಾ ಆಯೋಗ ಕೊಡ್ಲಿಲ್ಲ. 8 ದಾಖಲೆ ಕೊಟ್ರು. ಆಯ್ತಾ, ಚುನಾವಣಾ ಆಯೋಗಕ್ಕೆ ಏನ್ ಹೇಳುತ್ತೆ, ಇದು ಒಂದು ಜೀವಮಾನ ಆಗ್ಬಿಡುತ್ತೆ, ಇದೆಲ್ಲ ನೀವು ಪರಿಶೀಲನೆ ಮಾಡಕ್ ಸಾಧ್ಯ ಆಗೋದಿಲ್ಲ, 280 ವರ್ಷ. ಅದು ನಿಮಗೆ ಬೇಕಾಗಿಲ್ಲ, ನಾವು ಬೇಕಾದ್ರೇನು ನೀವು ಕೊಡಿ. AI ತಂತ್ರಜ್ಞಾನ ಇದೆ ಇವಾಗ, ಬರೀ ಕೇವಲ ಇಂಟರ್ನೆಟ್ ಅಲ್ಲ, ಇವಾಗ AI ತಂತ್ರಜ್ಞಾನ ಇದೆ. ಕ್ಷಣ ಮಾತ್ರದಲ್ಲಿ, ಗಂಟೆಗಳ ಮಾತ್ರದಲ್ಲಿ ಇಡೀ ದೇಶದ ಕಂಡುಹಿಡಿಯುತ್ತದೆ, ಸಾಧ್ಯತೆ ಇದೆ. ಈಗ ನೀವು ಅದನ್ನ ಈಗ ಡಿಜಿಟಲ್ ಇಂಡಿಯಾ ನೋಡಿ ಗೊತ್ತಾಗ್ತದೆ. 22 ಏಕಚಿತ್ರದ 22 ಮತಗಳು ಕಾಣ್ತಾ ಇದೆಯಲ್ಲ, ಇದು ಬಿಜೆಪಿ ಮತ್ತೆ ಚುನಾವಣಾ ಆಯೋಗವನ್ನ ಬಹಿರಂಗಗೊಳಿಸಿದೆ. ಅವರು ನಮ್ಮ ಹುಗಾರ್ ಅವರು ಹೇಳ್ದಂಗೆ ನೇಕೆಡ್ ಬೆತ್ತಲ್ ಮಾಡಿದೆ. ಇದನ್ನ ನೀವು ಡಿಫೆಂಡ್ ಮಾಡೋದ್ರ ಬದಲಾಗಿ ನೀವು ಒಂದು SIT ಮಾಡಿಸ್ಬಿಡಿ. ನಿಮ್ಮ ಮನವಿಯ ಮೇಲೆ ಒಂದು SIT ಆಗ್ಬಿಡ್ಲಿ ಕೇಂದ್ರ ಸರ್ಕಾರದಲ್ಲಿ.